ಯಾಕೆ ಆ ಕರಿಯಮ್ಮನೂ ಆ ಕವನೀರು ಗುದ್ದಾಡಿದ್ರೇನು ನಮ್ಮ ಆ ವಿಷಯ ಮಾತಾಡೋಕ್ಕೆ ನಾನು ನಿನ್ನ ಕರೆದಿದ್ದು. ಮತ್ತೆ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇರೋದನ್ನ ಹೋಗಿ ಆ ಲಸ್ಮಜ್ಜಿ ಹೇಳೈತಿ. ಅದಕ್ಕೆ ನಮ್ಮನ್ನೆಲ್ಲ ಮಾತಾಡಿಸ್ತೀಯ ನೀನು, ನಮ್ಮ ಮನೆಗೆ ಇತ್ಕೊಂಡು ಅವ್ರನ್ನೆಲ್ಲ ಮಾತಾಡಿಸ್ತೀಯ, ಮೋಸ ಮಾಡ್ತೀಯ ಅಂತ ಪಾಪ ಕರಿಯಮ್ಮಕ್ಕನ ವಾರಕ್ಕೆ ಕಳ್ಸವ್ರೆ ಕಣಮ್ಮ. ಊರು ಬಿಟ್ಟು ಹೋಗು ಅಂತೇಳಿ. ನಾನು ಅದಕ್ಕೆ ಊರು ಬಿಟ್ಟು ಮಾತ್ರ ಹೋಗ್ಬಿಡ ಕಣಕ್ಕ, ನಮ್ಮಂಗೆ ಕಣಮ್ಮ ಪಾಪ. ಪಾಪ ಅವಕ್ಕ ಏನೋನು ಮನೆ ಇಲ್ಲ ಅಂತೇಳಿ ಬೇಜಾರಕ್ಕೆ ಬಂದಿಲ್ಲೈತೆ. ಎಲ್ಲ ಕೆಲಸ ಮಾಡಿಸ್ಕೊಂಡು ಇವಾಗ ಮನೆಯಿಂದ ಆಚೆ ದೊಬ್ಬೋರೆ ಕಣಮ್ಮ. ಪಾಪ ನೋಡೋಕ್ಕಾಗ್ತಾ ಇಲ್ಲ. ನಾನು ಎಲ್ಲಿಗೆ ಹೋಗೋಣ ಏನೋ ಅಂತ ಅನ್ನಿಸ್ಬಿಟ್ಟೈತೆ ಕಣೆ ತನ್ವಿ. ನಾನಂತೂ ಎಲ್ಲಿಗೆ ಹೋಗ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಕ್ಕಯ್ಯ ಹೇಳ್ತು. ಅದಕ್ಕೆ ಅಕ್ಕ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರೋಕ್ಕ ಅಂದೆ. ಪಾಪ ಅವಾಗಿಂದ ಹುಡುಕ್ತು ಇಲ್ಲೆಲ್ಲಾದರೂ ಬಾಡಿಗೆ ಮನೆ ಸಿಗ್ತಾವೇನೋ ಅಂತ ಇಲ್ಲೆಲ್ಲ ಕೇಳ್ಕೊಂಬಂತು. ಅದಕ್ಕೆ ಎಲ್ಲೂ ಸಿಗಲಿಲ್ಲ ಬಾಡಿಗೆ ಮನೆಗಳೆಲ್ಲನ. ನೋಡು ಸಾಕ್ರಿ ಮಾಡಿಸ್ಕೊಂಬತ್ತಕ್ಕ ಮಾಡಿಸ್ಕೊಂಡು ಹೆಂಗೆ ಹೋಗು ಹೊರಕ್ಕೆ ಅಂತ ಹೇಳವ್ರಿ. ನಮ್ಮ ಅದಕ್ಕೆ ನಾನು ಪಾಪ ನಮ್ಮಮ್ಮನ ಕರ್ಕೊಂಬತ್ತೀನಿ ತಡಿಯಾಕ ಅಂತ ಬಂದೆ. ಪಾಪ ಮನೆ ಸಿಕ್ಕಿಲ್ಲ ಅಂತ ಗೋಳಾಡ್ತೈತವ ಅಕ್ಕಯ್ಯ. ಅದಕ್ಕೆ ಸ್ವಲ್ಪ ದಿನ ಅಜ್ಜಿನೂ ತಾತನೂ ಕೇಳಿ ಇಲ್ಲಿಗೆ ಕರ್ಕೊಂಬರೋಣ ಅಂತ. ಬಾ ನೀನು ಕರಿ. ಗೊತ್ತೈತವ ಅಕ್ಕ ನೀನು ಕರೋದ್ರೆ ನಿಮ್ಮನ್ನೆಲ್ಲ ಮಾತಾಡ್ಸಿರಲ್ಲ. ಅದಕ್ಕೆ ಪಾಪ ಅವ್ರನ್ನ ಹೊರ ಕಳಿಸೋರಲ್ಲೇ ಋತಮ್ಮ ಮಾತಾಡ್ಸಿದ್ಕೆ ಏನಾಗುತ್ತೆ. ಪಾಪ ಒಳ್ಳೆ ಮನ್ಸೈತೆ ಮಾತಾಡಿಸ್ತಾಳೆ ಪಾಪ ಋತುವಕ್ಕ ಅಂತ. ನೋಡಮ್ಮ ಇನ್ನೆಂಥ ದೌಲತ್ತಿರ್ಬೇಕು. ಕೆಲಸ ಮಾಡಿಸ್ಕೊಂಡು ಹೆಂಗೆ ಹೊರಕ್ಕೆ ದಬ್ಬೇರಿ ಊರು ಬಿಟ್ಟು ಹೋಗು ಅಂತಾರೆ ಅಂತ. ಏನು ಊರೆಲ್ಲ ಅವರೇ ಕೊಂಡ್ಕೊಂಡವ್ರಿ. ಪಾಪ ಹಿಂಗೆ ಮಾಡಬಾರ್ದು ಕಣ ರಾಜಜ್ಜಿ, ಹಿಂಗೆ ಮಾಡಬಾರ್ದು ಯಾರಿಗಾಗಲಿ, ಹಿಂಗೆ ಮಾಡಬಾರ್ದು. ಅಲ್ಲ ನೋಡಿ ಎಷ್ಟು ಕೆಲಸ ಮಾಡಿಸ್ಕೊಬಿಟ್ಟು ಅವ್ರಿಗೆ ಬೇಕಾದಂಗೆಲ್ಲನ ಏನು ಬೇಕಾ ಎಲ್ಲ ಬಟ್ಟೆ ಒಗಿಸ್ಕೊಂಬೋದಾಗಿರ್ಬೋದು, ಅಡುಗೆ ಎಲ್ಲ ಪ್ರತಿಯೊಂದು ಮಾಡಿತ್ತು. ಎಲ್ಲ ಮಾಡಿಸ್ಕೊಂಡು ಇವಾಗ ಮನೆ ಬಿಟ್ಟು ಹೋಗು ಅಂತ ಕಳಿಸೇವ್ರಿ. ಇನ್ನೆಷ್ಟು ಇರಬೇಡ ಅವ್ರಿಗೆ. ಪಾಪ ಮನೆ ಹುಡುಕ್ತಾ ಇದ್ದಾಳೆ, ಬಾಡಿಗೆ ಮನೆಗೂ ಸಿಗ್ತಿಲ್ಲ. ಅದಕ್ಕೆ ನಾನಂತೂ ಈ ಊರು ಬಿಟ್ಟು ಹೋಗಲ್ಲ. ಅವ್ರು ಹೇಳ್ದಟ್ಗೆ ಯಾಕೆ ಹೋಗ್ಬೇಕು, ಹೋಗಲ್ಲ ಇಲ್ಲೇ ಮನೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾವಳೆ. ನಿಮ್ಮನ್ನೆಲ್ಲ ಮಾತಾಡ್ಸಿದಕ್ಕೆ ತನ್ವಿನ ಮಾತಾಡಿಸ್ತೀಯಾ ಅಂತ ಇವಳು ನಿಮ್ಮ ದೊಡ್ಡ ಪಿಳ್ಳೆ ಹೇಳಿರೋದವು. ಹಂಗೆಲ್ಲ ಹೇಳಿದ್ರೆ ಸಿಟ್ಟು ಬರುತ್ತೆ. ನೋಡ ಅವಳ ಮಾನಿಗೆ ಬುದ್ಧಿ ಬೇಡವಿ. ಯಾಕೆ ಹಿಂಗೆ ಮಾಡಬೇಕು, ಅವ್ರು ಹೆಂಗನ ಮಾಡ್ಕೊಂತಾರೆ. ಇವಳಿಗೇನು ಇವಳು ಮದುವೆ ಆಗಿರೋ ಸುಮ್ಮನೆ ತೆಪ್ಪನಿರಬೇಕು. ಏನು ಇವ್ರಿಗೆಲ್ಲನ ಇಲ್ಲದೆಲ್ಲ ಹೇಳ್ಕೊಡ್ದಿಲ್ಲದು. ಇವಳ ಮಾನಿ ಬುದ್ಧಿ ನಾನು ಏನೋ ಅಂದ್ಕೊಂಡಿದ್ದೆ, ಆದ್ರೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಇಲ್ಲ ಸುಮ್ಮನೆ ಕರ್ಕೊಂಬಂದು ನಾವೇ ಇಕ್ಕಮ್ಮ ನಮ್ಮನೆಗೆ ಕರ್ಕೊಂಬರೋಣ 2 ದಿವಸ. ಏನು ಬಾರಮ್ಮ 2 ದಿವಸ ನಮ್ಮ ಮನೆಗೆ ಇದ್ದೋಗ್ಮಂತೆ ಅಂತೇಳಿ ಬಾಡಿಗೆ ಮನೆ ನೋಡ್ಕೊಂಡು ಇರ್ತಾಳೆ. ಹೋಗ್ಬಾರ್ದು, ಊರು ಬಿಟ್ಟು ಮಾತ್ರ ಹೋಗ್ಬಾರ್ದು. ಒಬ್ರು ಹೇಳಿದ ಮಾತ್ರಕ್ಕೆ ನಾವು ಊರು ಬಿಟ್ಟು ಯಾವತ್ತೂ ಹೋಗ್ಬಾರ್ದು. ಯಾಕೆ ಹೋಗ್ಬೇಕು, ಏನೇನು ಹೋಗೋ ಅಂಥದ್ದೇನಾಗಿಲ್ಲ ನಮ್ಮ ಪಾಪ. ಅದಕ್ಕೆ ನಾನು ಕರ್ಕೊಂಬರೋಣ 1-2 ದಿವಸ ಅಂತ. ಇವಳು ಚೆನ್ನಾಗಿರ್ಬೇಕು ಅಂತ ಅಮ್ಮ, ಇವಳನ್ನ ಕಳಿಸ್ಬಿಟ್ರೆ ನಾವು ಚೆನ್ನಾಗಿರ್ಬೋದು ಅಂತ. ಇಲ್ಲದೆಲ್ಲ ತಂದಿಕ್ತಿ ಅಣ್ಣ ತಮ್ಮಗಳ ಮದುವೆ ಅಂತ ಹೇಳಿ ಇವಳು ನಮ್ಮ ಮಾನಿ ಇಲ್ಲದೆಲ್ಲ ಹೇಳಿ ಅಣ್ಣ ತಮ್ಮಗಳ ಹತ್ರ ಇವಾಗ ಚೆನ್ನಾಗಿರ್ತಾಳಂತೆ. ಅವ್ರ ಹತ್ರ ಎಲ್ಲಾರ ಆ ಕವನನ್ನು ಶರತ್ತನ್ನು ಶಾರನ್ನು ಎಲ್ಲಾರು ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾಳಂತೆ. ಚೆನ್ನಾಗಿರ್ಲಿ ಬಾ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋಣ, ನಾವು ಸಹಾಯ ಮಾಡೋಣ ಇವಳಿಗೆ ಹೇಳ್ತೀನಿ. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಅವ್ರವ್ರು ಒಂದಾದ್ರೆ ನಾವು ಒಂದಾಗಬೇಕು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಬಾ ಹೋಗೋಣ ಬಾರಮ್ಮ ನಮ್ಮ ಮನೆಗೆ 2 ದಿವಸ ಇರುವಂತೆ ಅಂತ ಹೇಳ್ತೀನಿ. ಪಾಪ ಮನೇಲಿದ್ಮೇಲೆ ಇಷ್ಟೇ ಮತ್ತೆ ಯಾರಿಗಾಗಲಿ ಒಂದಿಷ್ಟು ಮನೆ ಇರ್ಬೇಕಮ್ಮ ತಾಯಿ. ನಾನಿಲ್ಲ ಅಂದರೆ ಬೇಡ. ಪಾಪ ಗಂಡು ನೋಡಿದ್ರೆ ಬೆಂಗಳೂರ ದುಡಿತಾನಂತೆ. ಪಾಪ ಇವಳೆ ಹಂಗ ಇರಾನ ಅಂತ ಹೇಳಿ ಇದ್ರೂ ನೋಡು. ಪಾಪ ಮನೆಗೆಲ್ಲ ತರೋಳಂತೆ ಇವಳೇನೆ. ನಾನೆಲ್ಲ ತಗೊಂಬತ್ತಿದ್ದೆ, ಮನೆಗೆ ತರಕಾರಿ ಆಗಿರ್ಬೋದು ಎಲ್ಲ ತಗೊಂಬಂದು ನಾನೇ ಎಲ್ಲ ಮಾಡಿಕ್ತಿದ್ದೆ ಅಂತ ಹೇಳ್ತಾಳೆ. ಪಾಪ ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗೋಣ, ಹಂಗಾದ್ರೆ ನಮ್ಮ ಅಮ್ಮನ ಕರೆದ್ರೆ ಬರುತ್ತೆ ಅಂತ ನಾನು ಅಲ್ಗೂ ಕರೆದೆ. ಅಕ್ಕ ಬಾರಕ್ಕ ನಮ್ಮ ಮನೆಗೆ ಹೋಗೋಣ ಅಂತಂದೆ. ಇಲ್ಲ ಕಣಮ್ಮ ಯಾರನ ಏನಾನ ಅನ್ಕೊಂತಾರೆ, ಬೇಡ ನಿಮ್ಮಮ್ಮ ಎಲ್ಲ ಏನಾನ ಅನ್ಕೊಂತಾರೆ ಅಂತೂ ಇಲ್ಲ. ನಮ್ಮಮ್ಮ ಅಂಥದ್ದೆಲ್ಲ ಯಾವತ್ತೂ ಹಂಗೆ ತಿಳ್ಕೊಂಬ ಅಂಥದ್ದೆಲ್ಲ ನಮ್ಮಮ್ಮಯ್ಯ ಒಳ್ಳೇದು. ಅದಕ್ಕೆ ಬಾ ಅಂತೇಳಿ ನಾನು ಹೇಳಿ ಅದಕ್ಕೆ ಬರ್ತೀನಿ ಅಂತ ಹೇಳಿ ಹೇಳೈತೆ. ಅದಕ್ಕೆ ಹೋಗೋಣ ಬಾ. ಮತ್ತು ಅವರೆಲ್ಲ ಒಂದಾಗ್ತಾ ಇದ್ದಾರೆ ಅಂತಂದ್ರೆ ನಾವು ಒಂದಾಗಿ ತೋರಿಸ್ಬೇಕು, ನಾವು ಸಹಾಯ ಮಾಡ್ಬೇಕು ಇವಳಿಗೆ. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಇನ್ನು ಯಾರೂ ಇಲ್ಲ ಬಿಡು ಇವಳಿಗೇನು ಅಂತ ತಿಳ್ಕೊಂಡವ್ರು. ಅದಕ್ಕೆ ಮತ್ತೆ ಯಾರೂ ಇಲ್ಲ ಅಂದರೆ ಒಂಥರ ನೋಡ್ತಾರೆ ಜನ ಅಂತ ಹೇಳೋದು. ಪಾಪ ಏನು ಮಾಡವಳೆ, ಯಾರು ಏನೋ ಅಂಥದ್ದು ಮಾಡಿಲ್ಲ ಇವಳು. ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಋತುವಕ್ಕ. ಹಿಂಗೆ ಮಾಡಬಾರ್ದಾಗಿತ್ತು. ನಮ್ಮ ಶಾರತುಗೆ ಗರ್ಮ ಮದುವೆ ಮಾಡ್ಕೋಬೋದಾಗಿತ್ತು ಅಂತ ಭಾಳನೇ ಇಷ್ಟಪಡ್ತಾಳೆ ನಮ್ಮ ತನ್ವಿನ. ಹಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ನಾವು ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದು ಬಾಯಿಗೆ ಬಂದಂಗೆ ಮಾಡಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಇನ್ನೊಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ಲ ಕಣಮ್ಮ ಅವರು.
ಪಾಪ ಇಲ್ಲಿ ಕೂತ್ಕೊಂಡೈತೆ ಬ್ಯಾಗ್ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಮನೆ ಇಲ್ವಲ್ಲಪ್ಪ ಏನು ಮಾಡಲಿ ಅಂತ ಯೋಚನೆ ಮಾಡ್ತೈತೆ. ಅದಕ್ಕೆ ನಾನು ಯೋಚನೆ ಮಾಡಬೇಡ ಸುಮ್ಕಿರಕ್ಕ, ಯಾಕೆ ಯೋಚನೆ ಮಾಡ್ತೀಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಮತ್ತೆ ಯೋಚನೆ ಮಾಡೋ ಅಂಥದ್ದು ಏನಾಗಿಲ್ಲ. ಏನಾಗೈತಿ ಏನು ಇವಾಗೇನು ಚೆನ್ನಾಗಿ ಇಟ್ಕೊಂಡು ಹೋಗೋದೇ ಅಷ್ಟೇ. ಏನು ಯಾರಾದರೂ ಸಹಾಯ ಮಾಡ್ತಾರೆ, ಎಲ್ಲರೂ ಅಂತಾರೆ ಇರಲ್ಲ. ಥೂ ಅಲ್ಲ ನೋಡಿ, ಇನ್ನೆಷ್ಟು ಇರಬೇಡ ಇವಳಿಗೆ. ನೋಡತ್ತಮ್ಮ ಹಂಗೆ ಮತ್ತೆ ಇವಾಗಿನ ಕಾಲದಾಗ ಎಲ್ಲಾನ ಏನು ಅಂದ್ಕೊಂಡಿದೀಯ ಅಲ್ಲ ನೋಡು. ಪಾಪ ನನಗೂ ಹಂಗೆ ಕಣೆ, ಅಯ್ಯೋ ಅನ್ನಿಸ್ತು. ನಮ್ಮ ಮನೆಗೆ ಕರ್ಕೊಂಡು ಹೋಗೋಣಂದ್ರೆ ನಮ್ಮ ಮನೆ ಊಟ ಆಗಲ್ಲ, ಅದಕ್ಕೇನೆ ನಿಮ್ಮ ಮನೆಗೆ ಒಂದು 2 ದಿನ ಕರ್ಕೊಂಡು ಹೋಗು. 2 ದಿನ ಬಾಡಿಗೆ ಮನೆ ಸಿಗತ್ತಕ್ಕ, ಬಾಡಿಗೆ ಮನೆ ಹುಡುಕಿಳು. ಅವಾಗಿಂದ ನಾನು ನೋಡ್ದಿಲ್ಲ, ಯಾರ್ಯಾರನ್ನ ಕೇಳಿದೆ, ಯಾರಾದಾದ್ರೆ ಬಾಡಿಗೆ ಮನೆ ಇದ್ರೆ ಸಿಕ್ಕಿದ್ರೆ ಹೇಳ್ರ ರಜಂಟಿ ಅಂತಂದ್ಲು. ನೋಡ್ತೀನಿ ಕಣಮ್ಮ, ನೋಡ್ತೀನಿ ಹೇಳ, ನಾನು ನಿನಗಳಮ್ಮ ನೋಡಿದೆ ಸಿಕ್ಕಿರಿ ಹೇಳ್ತೀನಿ ಅಂತಂದೆ. ಏಳು ಅಂದ್ಲು. ಪಾಪ ಏನು ಮಾಡ್ತಿ, ಸಿಗ್ಲಿಲ್ಲ. ಅವಾಗಿಂದ ಹುಡುಕಿವಿ, ಸಿಗಲಿಲ್ಲ. ಮನೆ ಮಕ್ಳು ಇರಬೇಕು, ಯಾರಿಗೆ ಆಗಲಿ ಒಂದಿಟ್ಟು. ಹೆಂಗ ಇವತ್ತು ರಾತ್ರಿ ಕಿಲ್ಲ ನಮ್ಮ ಮನೆ ಕೆಂಪು ಪಾಪ ಅಳ್ತಾವಳೆ. ಕರಿಯಮ್ಮ ರೂತಮ್ಮ ಬಂದವಳೆ ಇದ್ದಾಳೆ, ಕರ್ಕೊಂಡು ಹೋಗ್ತಾಳಂತೆ. ಹೋಗಿ ಅವ್ರ ಮನೆಯಾಗ ಒಂದು 2 ದಿನ ಇದ್ದು ಆಮೇಲೆ ಏನಾದ್ರು ಬಾಡಿಗೆ ಮನೆ ನೋಡ್ಕೊಂಡು ಇರುವಂತೆ. ಹೋಗಿ ಅವ್ರ ಮನೆಗೆ ಸದ್ಯಕ್ಕೆ ಬಿಡಕ್ಕತ್ತಾಗೆ. ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ ಆಗ್ತಾಗೆ, ಏನು ಮಾಡೋದು, ಎಲ್ಲಾನೇ ಇದ್ದು ನೋಡ್ಕೊಂತೀನಿ ಬಿಡಕ್ಕ. ಮಳೆಗಾಲ ಬೇರೆ, ಇವಾಗ ಮಳೆ ಬರುತ್ತೆ. ಬಾ ಕರಿಯಮ್ಮಕ್ಕ, ನಮ್ಮ ಮನೆಗೆ ಹೋಗೋಣ. ಅವರೆಲ್ಲ ಹೆಂಗೆ ಚೆನ್ನಾಗಿದ್ದಾರೋ ನಾವು ಹಂಗೆ ಚೆನ್ನಾಗಿರ್ಬೇಕು ಬಾರಕ್ಕ. ನೀನು ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಹೆಂಗೆ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೋ ನಾವು ಹಂಗೆ ಎಲ್ಲರ ಹತ್ರ ಚೆನ್ನಾಗಿದ್ದು ತೋರಿಸ್ಬೇಕು. ಬಾ ಸುಮ್ಮನೆ ಯಾಕೆ ನಮ್ಮಮ್ಮ ಬಾರಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ ನಮ್ಮ ಅಮ್ಮನ. ಅದಕ್ಕೇನೆ ಸರಿ ಆಯಿತು ಬಾ ಅಂತೇಳಿ ಅಮ್ಮನೂ ಬಂತು. ಬಾ ನೀನು ಯಾಕೆ ಯೋಚನೆ ಮಾಡ್ತೀಯ, ನಾವು ಒಯ್ದೀವಿ. ನಾವೆಲ್ಲ ಕರ್ಕೊಂಡು ಹೋಗ್ತೀವಿ, ನೀನೇನೇನು ಚಿಂತೆ ಮಾಡಬೇಡ. ಅವರೆಲ್ಲ ನೋಡು ಅವಳಮ್ಮ ಇವಾಗ ಎಲ್ಲರ ಹತ್ರನೂ ಹೆಂಗೆ ಚೆನ್ನಾಗಿ ಆಗ್ತಾ ಇದ್ದಾಳೋ ಹಂಗೆ ನಾವು ಎಲ್ಲರ ಹತ್ರ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಅವ್ರು ಒಟ್ಟು ಹುರ್ಕೋಬೇಕು. ನೀವು ನಮ್ಮ ಮನೆಗೆ ಬಂದಿರೋದು ನೋಡಿ. ಮತ್ತೆ ಹಂಗೆ ಮಾಡ್ದಾಗ ಹಂಗೆ ಮಾಡಿ ತೋರಿಸಿದ್ರೇನೆ ಮತ್ತೆ ಗೊತ್ತಾಗೋದು ಯಾವುದೇ ಆಗಲಿ. ಈಗ ಅಪ್ಪು ಮಾತಾಡ್ತಾರೆ ಅನ್ನಂಗೆ ಆಗುತ್ತೆ ಅನ್ಕೊಂಬ್ಲೇಳು. ಈಗ ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಿ ಸುಮ್ಮನೆ ಈಗ ಒಂದು 2 ದಿವಸ ಬಾಡಿಗೆ ಮನೆ ಸಿಗೋವರೆಗೂ 1 ವಾರ 15 ದಿವಸ ಇರು. ಬಾಡಿಗೆ ಮನೆ ಮೆಲ್ಲಕ್ಕೆ ನೋಡ್ಕೆ ಏನು ಆ ಥರದಾಗ ಏನು ನೋಡ್ಕೆಬೇಡ. ನಾನು ಅಪ್ಪ ನಮ್ಮ ಅಂತಾಗೆಲ್ಲ ಹೇಳ್ತೀನಿ, ಅಪ್ಪ ಹಿಂಗೆಲ್ಲ ಐತೆ ನೋಡು, ಸಾಕ್ರಿ ಮಾಡಿಸ್ಕೊಂಡ್ರು ಇವಾಗ ಹೆಂಗೆ ದಬ್ಬಿದ್ರು ಅಂತ ನಮ್ಮ ತನ್ವಿಗೆ ಅದೇ ಬೇಜಾರು. ನೋಡು ನಮ್ಮ ಮಾನಿ ಮಾತು ಕೇಳ್ಬಿಟ್ಟು ಇವಾಗ ದಬ್ಬಿರೋದು. ಅವಳು ಬೋಲು ಇದ್ದಾಳೆ, ಅವಳು ಕಾವಾನಿ. ನೋಡು ನೀವು ನಮ್ಮನ್ನು ಮಾತಾಡ್ಸಿದ್ರೆ ಏನಾಗುತ್ತಪ್ಪ, ಅವ್ನು ಮಾತಾಡಿಸ್ಲಿಲ್ಲ ಅಂದ್ರೆ ಬೇಡ, ನೀನು ಮಾತಾಡ್ಸಿದ್ರೆ ಏನಾಗುತ್ತೆ. ನಿಮ್ಮನ್ನ ಮಾತಾಡ್ಸಿದ್ದಕ್ಕೆ ಅವ್ರಿಗೆ ಸಿಟ್ಟು, ನಿಮ್ಮ ಜೊತೆ ಎಲ್ಲ ನಾನು ಚೆನ್ನಾಗಿರೋದಕ್ಕೆ ಸಿಟ್ಟು. ಅದಕ್ಕೆ ಮತ್ತೆ ಇವಾಗ ಹೆಂಗಿದ್ರು ಅಂತ ಅವರೆಲ್ಲ ಚೆನ್ನಾಗಿ ತೋರಿಸ್ಬೇಕು. ಚೆನ್ನಾಗಿರ್ತೀನಿ, ಏನು ಮಾಡ್ತೀರಾ ಅಂತೇಳಿ ಅವ್ರಿನ್ನೂ ಹುರ್ಕೋಬೇಕು. ಅದಕ್ಕೆ ನಮ್ಮ ಮನೆಗೆ ಬರ್ರಿ. ಅಲ್ವಾ ಅಮ್ಮ, ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ಸ್ವಲ್ಪ ದಿನ ಇದ್ದು ಮೆಲ್ಲಗೆ ನೋಡ್ಕೊಂಡು ಮನೆಗೆಲ್ಲ ಪಾತ್ರೆ ಸಾಮಾನುಗಳು ಸ್ವಲ್ಪ ತಗೊಂಡ್ರೆ ಸಾಕು, ಆಮೇಲೆ ಎಲ್ಲ ತಗೋಬೋದು. ಅವ್ರಿದ್ರಿಗೆ ಇಲ್ಲೇ ಕಣ್ಣಿದ್ರಿ ನೀವು ಚೆನ್ನಾಗಿರ್ಬೇಕು ಕರಿಯಮ್ಮಂಟಿ. ಮನೆ ಇಲ್ಲ ಬಿಡು, ಹೆಂಗಿದ್ರು ನಮ್ಮ ಹತ್ರನೇ ಬತ್ತಾಳೆ ಸುತ್ತರ್ಕೊಂಡು ಅಂತ ತಿಳ್ಕೊಬಿಟ್ಟವ್ರೆ. ಯಾರು ಸಹಾಯ ಮಾಡಲ್ಲ ಇವಳಿಗೆ, ಗೋಳಾಡಿದ್ರೆ ನೋಡ್ಬೋದು ಅಂತ ಅನ್ಕೊಬಿಟ್ಟವ್ರೆ. ಯೋಚನೆ ಮಾಡ್ತಿದ್ರೆ ಯಾವುದು ಆಗಲ್ಲ ಕರಿಯಮ್ಮ. ಅವ್ರಿದ್ರಿಗೆಲ್ಲ ನಾವು ಚೆನ್ನಾಗಿ ತೋರಿಸ್ಬೇಕಷ್ಟೇ. ನೋಡಿ ಇವರು ಚೆನ್ನಾಗಾದ್ರಲ್ಲಪ್ಪ ಅಂತ. ಅವಳು ಇವಾಗ ಎಲ್ಲರ ಈಗ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ಮನೆಯೆಲ್ಲ ಬಿಡಿಸ್ಕೊಂಡು ಆಚೆ ದಬ್ಬಿದ್ಲಪ್ಪ ಪ್ರೀತಿ, ಎಷ್ಟು ಮೋಸ ಮಾಡಿದ್ಲು. ಅವಳು ಮತ್ತೆ ಕೇಳ್ಕೊಂಡು ಇವತ್ತು ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಮನೆ ಎಲ್ಲಾನ ಕಿತ್ಕೊಂಡು ನಿಮಗೆ ಮನೆಯ ಭಾಗ ಇಲ್ಲ ಆಚೆ ನಡೀರಿ ಅಂತ ಹೇಳಿ ಎಲ್ಲ ಕಿತ್ಕೊಂಡು ಎಷ್ಟು ಮೋಸ ಮಾಡಿದ್ರು. ಅವಳು ಅಂಥವ್ರು ಒಳ್ಳೆಯವರಾದ್ರು ಗನವಾಗಿ. ಈಗ ಅವನು ಗನವಾಗಿ ಅವನು ನಂಬುವನ್ನ ಮಾತಾಡಿಸ್ತಾನೆ. ಶರತ್ತು ಅವಳು ಮಾನನ್ನು ಮಾತಾಡಿಸ್ತಾನೆ. ಎಲ್ಲ ಇವಾಗ ಚೆನ್ನಾಗಿ ಆಗಕ್ಕೆ ನೋಡ್ತಾ ಇದ್ದಾರೆ. ಅವಾಗೆಲ್ಲ ಅವ್ರು ಮೋಸ ಮಾಡಿದಾಗ ಅವ್ರಿಗೇನು ಅನ್ನಿಸ್ಲಿಲ್ಲ. ಎಷ್ಟು ಮೋಸ ಮಾಡಿದ್ರು ಅವರು. ಎಷ್ಟು ಮೋಸ ಮಾಡಿ ನಾವು ಇಲ್ಲಿ ಇರಲ್ಲ ಹಂಗೆ ಹಿಂಗೆ ಎಷ್ಟೆಲ್ಲ ಮಾತಾಡಿದ್ರು. ಅಯ್ಯೋ ಒಂದೊಂದೆಲ್ಲ ಆಗಿರೋದು ನಾನು ನೋಡೋದ್ನಲ್ಲ. ಎಷ್ಟು ಜಗಳ ಆಡಿದ್ರು, ಜೈಲಿಗೆಲ್ಲ ಕಳಿಸಿದ್ರು, ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲ ಮರ್ತವ್ರೆ. ಹಂಗೆ ಮಾಡಿದ್ರೆ ಕಾಲ ಏನು ಮಾಡೋಕ್ಕಾಗುತ್ತೆ. ಋತು ಅಕ್ಕ ಕರಿತಾ ಇದ್ದೀರಾ ಇಬ್ಬರು ಬಂದು ಪ್ರೀತಿಯಿಂದ ನನ್ನ ಮೇಲೆ ಬರ್ತೀನಿ. ಹೆಂಗೋ ನೀವು ಬಂದು ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಕರಿತಾ ಇದ್ದೀರಿ ಅಂತಂದರೆ ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಋತು ಅಕ್ಕನೂ ತನ್ವಿ ಬಂದು ನಮ್ಮ ಮನೆಗೆ ಬಾ ಅಕ್ಕ ಸ್ವಲ್ಪ ದಿನ ನಾವು ಅವ್ರ ಕಣ್ಣೆದ್ರಿ ಚೆನ್ನಾಗಿ ತೋರಿಸ್ಬೇಕು ಎಲ್ಲರ ಎದುರಿಗೆ ಅಂತ ಹೇಳಿ ಕರಿತಾ ಇದ್ದಾರೆ. ಅದಕ್ಕೆ ನಾನು ಇವ್ರ ಮನೆಗೆ ಹೋಗ್ತೀನಿ. 1 ವಾರ 15 ದಿನ ಬಾಡಿಗೆ ಮನೆ ನೋಡಿಕೊಂಡು ಬಾಡಿಗೆ ಮನೇಲಿ ಇರ್ತೀನಿ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.